ಎಲ್ಲರಿಗೂ ನಮಸ್ಕಾರ. ಶ್ರೀ ಕನ್ಯಕಾ ಪರಮೇಶ್ವರಿ ಪುರಾಣ ಅಧ್ಯಾಯ 33. ನಾವು ಕಳೆದ ಅಧ್ಯಾಯದಲ್ಲಿ ಭಾಸ್ಕರಾಚಾರ್ಯರು ಹೇಳಿದಂತೆ ಅವರ ಆಜ್ಞೆಯಂತೆ 18 ಪಟ್ಟಣಗಳಿಂದ 714 ಮಂದಿ ಗೋತ್ರಜರು ಬರ್ತಾರಲ್ವಾ, ಅದರಲ್ಲಿ ಎಷ್ಟು ಜನ ಯಾವ್ಯಾವ ಗೋತ್ರದವರು ಯಾವ್ಯಾವ ಪಟ್ಟಣದಿಂದ ಬರ್ತಾರೆ ಅನ್ನೋದನ್ನ ನೋಡಿದ್ದೀವಿ. ಅವರನ್ನೆಲ್ಲ ಭಾಸ್ಕರಾಚಾರ್ಯರು ಕರೆಸ್ತಾ ಇರೋ ಉದ್ದೇಶ ಏನು? ವಾಸವಿಯ ವಿವಾಹದ ಬಗ್ಗೆ ಮಾತನಾಡಲಿಕ್ಕೋಸ್ಕರ. ಈ ಅಧ್ಯಾಯದಲ್ಲಿ ಲೇಖಕರು ಏನರ ಬಗ್ಗೆ ಹೇಳಿದ್ದಾರೆ ಅಂದರೆ, ವೈಶ್ಯ ಪ್ರಮುಖರ ಮಹಾಸಭೆ, ವಾದೋಪವಾದಗಳು, 102 ಗೋತ್ರಜರು ಕನ್ಯೆಯನ್ನು ರಾಜನಿಗೆ ಕೊಡಬಾರದೆನ್ನುವುದು. ಮಾರನೆಯ ದಿವಸ ಬೆಳಗಿನಲ್ಲಿ ಆ ವೈಶ್ಯರೆಲ್ಲ ಕಾಲಕೃತ್ಯಗಳನ್ನು ತೀರಿಸಿಕೊಂಡು ರತ್ನಾಭರಣ ಕನಕಗಳನ್ನು ದಾನ ಮಾಡಿ ಬ್ರಾಹ್ಮಣರನ್ನು ತೃಪ್ತಿಪಡಿಸಿದರು. ನಂತರ ಶ್ವೇತವಸನ ಪುಷ್ಪಹಾರಧಾರಿಗಳಾಗಿ ಗುರು ಶ್ರೀ ಭಾಸ್ಕರಾಚಾರ್ಯರ ನೇತೃತ್ವದಲ್ಲಿ ನಗರೇಶ್ವರ ಸ್ವಾಮಿಯ ಆಲಯವನ್ನು ಸೇರಿ ಸ್ವಾಮಿಯನ್ನು ಪೂಜಿಸಿ ಉಚಿತ ಆಸನಗಳಲ್ಲಿ ಮಂಡಿಸಿದರು. ಸ್ವಲ್ಪ ಸಮಯ ಸಂತೋಷದಿಂದ ಮಾತನಾಡಿದರು. ತರುವಾಯ ವೈಶ್ಯೋತ್ತಮನಾದ ಕುಸುಮಶ್ರೇಷ್ಠಿ ಅವರೆಲ್ಲರನ್ನೂ ಅರ್ಚಿಸಿ ಹೀಗೆ ನುಡಿದನು: ಬಂಧುಗಳೇ, ಕುಲಶ್ರೇಷ್ಠರೇ, ನನ್ನ ಮೇಲೆ ದಯೆ ತೋರಿ ಔದಾರ್ಯದಿಂದ ನನ್ನ ಮಾತುಗಳನ್ನು ಕೇಳಬೇಕು. ಮಹಾರಾಜ ಶ್ರೀ ವಿಷ್ಣುವರ್ಧನರು ನನ್ನ ಮಗಳಾದ ವಾಸವಿಯನ್ನು ವಿವಾಹ ಮಾಡಿಕೊಡಬೇಕೆಂದು ತನ್ನ ಮಂತ್ರಿಗಳ ಮೂಲಕ ಕೇಳುತ್ತಿದ್ದಾರೆ. ನನಗೆ ನಿಮ್ಮೆಲ್ಲರ ಅಣತಿಯೇ ಶಿರೋಧಾರ್ಯವಾದುದು. ಕೊಡುವುದಕ್ಕಾಗಲಿ ಕೊಡದಿರುವುದಕ್ಕಾಗಲಿ ನಾನು ಸಮರ್ಥನಲ್ಲ. ನೀವೆಲ್ಲ ಕೂಲಂಕುಷ ಯೋಚನೆ ಮಾಡಿ ಯಾವುದು ಹಿತವೆಂದು ತಿಳಿಸಬೇಕು, ಅದನ್ನೇ ನಾನು ಕೈಗೊಳ್ಳುವೆನು. ಕೃಪೆಯಿಂದ ಆಜ್ಞಾಪಿಸಬೇಕು. ಕುಸುಮಶ್ರೇಷ್ಠಿಯ ನಿವೇದನೆಯನ್ನು ಕೇಳಿ ಕುಲಶ್ರೇಷ್ಠರೆಲ್ಲ ರಾಜನ ಅಧರ್ಮ ಯೋಚನೆಯಿಂದ ಕ್ರುದ್ಧರಾದರು. ವಿಷ್ಣುವರ್ಧನ ಮಹಾಪ್ರಭುವೆಲ್ಲಿ? ಕೃಷಿಯಿಂದ ಜೀವಿಸುವ ನಾವೆಲ್ಲಿ? ಧನುರ್ಧಾರಿ ರಾಜರಿಗೂ ತಕ್ಕಡಿ ದಂಡಧಾರಿ ವೈಶ್ಯರಿಗೂ ರಕ್ತ ಸಂಬಂಧ ಲೋಕನಿಂದಿತವಾದುದು ಎಂದರು. ಅವರಲ್ಲಿ ಕೆಲವರು ರಾಜಪಕ್ಷ ವಹಿಸಿ ಗರ್ವದಿಂದ ವಿಷ್ಣುವರ್ಧನ ರಾಜನು ಧರ್ಮಾತ್ಮನು, ಸತ್ಯಸಂಧನು, ಚಂದ್ರವಂಶ ಲಲಾಮನು, ನಿರಂತರ ಬ್ರಾಹ್ಮಣ ಪೋಷಕನು, ಅಂಥವನ ಸಂಬಂಧ ಸರ್ವಜನ ಸಮ್ಮತವಾದುದು ಎಂದರು. ಇವರ ವಿರುದ್ಧಾಭಿಪ್ರಾಯವನ್ನು ಕೇಳಿದ ಕೆಲವರು ಪೂರ್ವದಲ್ಲಿ ಪಾರಾಶರ್ಯ ಋಷಿಯಿಂದ ಕಲಿಯುಗಾರಂಭದಲ್ಲಿ ಜಾತಿ ಧರ್ಮಗಳು ನಿರ್ಣಯಿಸಲ್ಪಟ್ಟಿವೆ. ಸಕಲ ಜಾತಿಗಳಿಗೆ ಸ್ವಜಾತಿಯಲ್ಲಿಯೇ ವಿವಾಹವು ಸಮ್ಮತವಾದುದು. ಇತರ ಜಾತಿಗಳಲ್ಲಿ ಸಕಲ ಜಾತಿ ಸಂಬಂಧವು ನಿಂದಿಸಲ್ಪಟ್ಟಿದೆ. ಆತನ ಧರ್ಮಶಾಸ್ತ್ರ ಪರಿಪಾಲನೆಯಿಂದ ಶಾಶ್ವತ ಕೀರ್ತಿಯುಂಟಾಗುತ್ತದೆ. ಆದ್ದರಿಂದ ರಾಜ ಸಂಬಂಧವು ನಮಗೆ ಹಿತಕಾರಿಯಲ್ಲ ಎಂದರು. ವೈಶ್ಯ ಋಷಿ ಗೋತ್ರಜರೂ ಗಯಭೀಮ ಕುಲ ಸಂಜಾತರೂ ಜಗನ್ನಾಥ ಪುರಾಧೀಶರೂ ಆದ ಕಮಲಾಕ್ಷ, ವಿರೂಪಾಕ್ಷ ಮೊದಲಾದ ಕೆಲವರು ಕೋಪದಲ್ಲಿ ನೀತಿಯನ್ನು ಮರೆತು ವಿಷ್ಣುವರ್ಧನ ಭೂಪಾಲನೊಂದಿಗೆ ಸಂಬಂಧವು ಭುವಿಯಲ್ಲಿ ದುರ್ಲಭವಾದುದು. ನಮಗೆ ಪೂರ್ವಜನ್ಮ ಸುಕೃತದಿಂದ ದೈವಕೃಪೆಯಿಂದ ಇದು ಸಂಪ್ರಾಪ್ತವಾಗಿದೆ ಎಂದರು. ಭಾರದ್ವಾಜ ಋಷಿಗೋತ್ರಜನೂ ಬಲಿಶಿಷ್ಟ ವಂಶಾಂಕುರನೂ ಜಗನ್ನಾಥಪುರ ಪ್ರಭುಗಳಲ್ಲಿ ಓರ್ವನೂ ಆದ ಭದ್ರನು ಕೋಪದಿಂದ ತನ್ನ ಧರ್ಮವನ್ನು ತ್ಯಜಿಸಿ ಇತರ ಧರ್ಮವನ್ನು ಯಾರು ಅವಲಂಬಿಸುವರೋ ಅಂಥವನನ್ನು ಸುರಪಾನ ಮಾಡಿದ ಬ್ರಾಹ್ಮಣನನ್ನು ತಿರಸ್ಕರಿಸಿದಂತೆ ಗ್ರಾಮೀಣರು ತಿರಸ್ಕರಿಸುತ್ತಾರೆ. ಆಶೆಯಿಂದಾಗಲಿ ಹಣದ ವ್ಯಾಮೋಹದಿಂದಾಗಲಿ ಅಧರ್ಮ ಸ್ವೀಕಾರ ಮಾಡಿದವರು ಖಂಡಿತ ನರಕ ಶಿಕ್ಷೆಗೆ ಗುರಿಯಾಗುತ್ತಾರೆ ಎಂದನು. ಭದ್ರಶ್ರೇಷ್ಠಿಯ ಮಾತುಗಳನ್ನು ಕೇಳಿ ಕುಸುಮಶ್ರೇಷ್ಠಿ ಮೊದಲಾದ ಕುಲವೃದ್ಧರೆಲ್ಲ ಸಂತಸಗೊಂಡರು. ಗಾಂಗೇಯ, ಮುಕುಳ, ಅರಿಷ್ಟ, ತುಂಬ, ಬಂಧುಕ ಋಷಿಗೋತ್ರಜರೂ ಕಳಿಂಗಪುರ ವಾಸಿಗಳೂ ಆದ ಕಾಮಶ್ರೇಷ್ಠಿ, ನಾಗಶ್ರೇಷ್ಠಿ ಮೊದಲಾದವರು ಭದ್ರಶ್ರೇಷ್ಠಿಯ ಮಾತಿಗೆ ಕುಪಿತರಾಗಿ ಮೂರನೆಯ ವರ್ಣದವರಾದ ನಮಗೆ ಕ್ಷತ್ರಿಯರು ಪೂಜ್ಯರು, ಆದ್ದರಿಂದ ವಾಸವಿಯನ್ನು ವಿಷ್ಣುವರ್ಧನಿಗೆ ಕೊಡಲೇಬೇಕು ಎಂದು ವಾದಿಸಿದರು. ಈ ವಿವೇಕಶೂನ್ಯರ ಮಾತುಗಳನ್ನು ಕೇಳಿ ಗೌತಮ ಗೋತ್ರದಲ್ಲಿ ಗ್ರಂಥಶೀಲ ವಂಶದಲ್ಲಿ ಜನಿಸಿದ ಶಂಕರಶ್ರೇಷ್ಠಿ ಶಂಕರನನ್ನು ಸ್ಮರಿಸಿ, ಅಯ್ಯ, ಕಠೋರವಾದ ನಿಮ್ಮ ಮಾತುಗಳನ್ನು ಕೇಳಲು ಕಷ್ಟವೆನಿಸುತ್ತದೆ. ನೀವು ಮಾರ್ಗಾಯಾಸದಿಂದ ಬಳಲಿರುವುದರಿಂದ ಅವಸರಗೊಂಡುವಿರುವಿರಿ. ನಿಮ್ಮಿಷ್ಟ ಪ್ರಕಾರ ಸ್ವಲ್ಪ ಸಮಯ ವಿಶ್ರಮಿಸಿಕೊಳ್ಳಿರಿ ಎಂದನು. ಆ ಶಂಕರಶ್ರೇಷ್ಠಿಯ ಮಾತು ಕೇಳಿ ಪಾಲಕುಂಡ ಪುರಾಧೀಶರೂ ಕರಾಳಸ್ಮಯ ವಂಶಜರೂ ಕಾಲಕಂಜ ಋಷಿ ಗೋತ್ರಜರೂ ಆದ ವಿಶ್ವೇಶ್ವರ, ವೀರಭದ್ರ ಮೊದಲಾದ ಗಣ್ಯರು, ಭೂಲೋಕದಲ್ಲಿ ದೊಡ್ಡವನಿಗೆ ಸಣ್ಣವನು ದಾನಪಾತ್ರನಾಗುತ್ತಾನೆ. ಜಾತಿಶ್ರೇಷ್ಠನೂ ರಾಜರ್ಷಿಯೂ ಆದ ವಿಷ್ಣುವರ್ಧನನಿಗೆ ನಾವು ಕನ್ಯೆಯನ್ನು ಕೊಡಲು ನಿರಾಕರಿಸಿದರೆ ಧರ್ಮನಿಂದಿತರಾಗುವೆವು. ಆದುದರಿಂದ ಸಕಲ ಪ್ರಯತ್ನಗಳನ್ನು ಮಾಡಿ ವಾಸವ ಕನ್ಯೆಯನ್ನು ರಾಜನಿಗೆ ಧಾರೆ ಎರೆಯಬೇಕು ಎಂದರು. ಅನಂತರ ಕೌಂಡಿನ್ಯ ಗೋತ್ರದ
ನೂಸಾಳ್ಳ ಕುಲದ ಪಾಲಕುಂಡ ಪುರಾಧಿಪತಿ ವೀರಶ್ರೇಷ್ಠಿಯು ಕೋಪದಿಂದ ಸರ್ವವರ್ಣಗಳಲ್ಲಿ ತಮ್ಮ ತಮ್ಮ ಜಾತಿಗಳಲ್ಲಿಯೇ ಗುಣಶ್ರೇಷ್ಠರಾದವರಿಗೆ ಕನ್ಯಾದಾನ ಮಾಡಬೇಕೆಂದು ಬ್ರಾಹ್ಮಣರಿಂದ ನಾನು ಕೇಳಿದ್ದೇನೆ. ವಿದ್ವಾಂಸರ ಮಾತಿಗೆ ವ್ಯತಿರೇಕವಾದ ಮಾತನ್ನು ಸತ್ಪುರುಷರು ಕಿವಿಯಲ್ಲಿ ಹಾಕಿಕೊಳ್ಳಬಾರದು. ಹಾಗೇನಾದರೂ ಕೇಳಿದ ಪಕ್ಷದಲ್ಲಿ ಚಾಂದ್ರಾಯಣ ವ್ರತವನ್ನು ಆಚರಿಸಬೇಕೆಂದು ವಿಧಿ ಇದೆ ಎಂದು ನುಡಿದನು. ಆ ವೀರಶ್ರೇಷ್ಠಿಯ ಮಾತುಗಳನ್ನು ಕೇಳಿ ಕ್ರುದ್ಧರಾದ ಹರಿ, ಚಂದ್ರ, ಅರ್ಕ, ಕಾಲ, ಅಗ್ನಿ, ಭದ್ರ, ಮಂತ್ರ ಋಷಿಗಳ ಗೋತ್ರಜರು, ಗುರುನಾಗಾರ್ಯ, ಸೂರ್ಯಶ್ರೇಷ್ಠಿ ಮೊದಲಾದ ಧರ್ಮಪುರಾಧೀಶರು, ಸಾಕು ಸಾಕು, ಮೂರ್ಖನಿಗೂ ದರಿದ್ರನಿಗೂ ಕಮೃತ್ಯಾಗಿಗೂ ದುರ್ಮಾರ್ಗನಿಗೂ ಮಿತ್ರದ್ರೋಹಿಗೂ ಒಳಿತನ್ನು ಮರೆತವನಿಗೂ ಕನ್ಯೆಯನ್ನಿತ್ತರೆ ಚಾಂದ್ರಾಯಣವನ್ನು ಆಚರಿಸಬೇಕೆಂದು ಹೇಳಲಾಗಿದೆ. ಅಂತಹ ಅಯೋಗ್ಯರಿಗೆ ಕನ್ಯಾದಾನವು ಪ್ರಶಸ್ತವಾದುದಲ್ಲ. ಇಂತಹ ದುರ್ಗುಣಗಳಾವುವೂ ಇಲ್ಲದ ರಾಜನಿಗೂ ಕನ್ಯೆಯನ್ನೀಯುವುದು ಯುಕ್ತವಾಗಿದೆ ಎಂದು ನುಡಿದನು. ಈ ಮಾತುಗಳನ್ನು ಕೇಳಿ ಧರ್ಮಪುರಾಧಿಪತಿಯೂ ಕಾಶ್ಯಪ ಗೋತ್ರಜನೂ ಗಣಪಕುಲ ವಂಶಜನೂ ಆದ ಧರ್ಮಶ್ರೇಷ್ಠಿಯು ಮುಗುಳ್ನಗುತ್ತಾ, ಶಾಸ್ತ್ರಗಳನ್ನೋದದ ತಿಳುವಳಿಕೆ ಇಲ್ಲದ ವ್ಯರ್ಥ ವಾಕ್ಯಗಳಿವು. ವೇದವೇತ್ತರರಾದ ಬ್ರಾಹ್ಮಣರಿಂದ ಧರ್ಮವನ್ನು ನೀವು ಶ್ರದ್ಧೆಯಿಂದ ತಿಳಿದಿಲ್ಲ. ವಿಚಾರಿಸದೆ ವ್ಯರ್ಥವಾಗಿ ಆಡಿದ ಮಾತು ಮಹಾದೋಷಕರವಾಗಬಲ್ಲದು. ಈಗ ಕನ್ಯೆಯನ್ನು ರಾಜನಿಗೆ ಕೊಡಕೂಡದು, ನಮ್ಮ ವಂಶದ ವರನಿಗೆ ಕೊಡಬೇಕು ಎಂದು ನುಡಿದನು. ಆ ಧರ್ಮಶ್ರೇಷ್ಠಿಯ ಮಾತುಗಳನ್ನು ಕೇಳಿ ಕುರಂಟ ವಂಶೋದ್ಭವನೂ ವಿಪ್ರಚಿತ್ತ ಋಷಿ ಗೋತ್ರಜನೂ ಧನಪುರಾಧ್ಯಕ್ಷನೂ ಆದ ಕಾಳಶ್ರೇಷ್ಠಿ ಮತ್ತಿತರರು ಕನ್ಯೆಯನ್ನು ರಾಜನಿಗೆ ಧಾರೆ ಎರೆಯುವುದರಿಂದ ಶುಭವಾಗುವುದು, ಇಲ್ಲವಾದಲ್ಲಿ ವಿಪತ್ತು ಸಂಭವಿಸುವುದು. ರಾಜಾಭಿಷ್ಟದಂತೆ ಕನ್ಯಾದಾನ ಮಾಡಿ ನಮ್ಮ ನಮ್ಮ ನಗರಗಳಿಗೆ ಮರಳುವುದು ಎಂದರು. ಅವರ ಮಾತನ್ನು ಕೇಳಿ ಮಹತ್ತೇಜಸ ಗೋತ್ರದ ಇಕ್ಷ್ವಾಕು ವಂಶದ ತೇಜಸ್ವಿಯಾದ ಮಾಧವಶ್ರೇಷ್ಠಿ ಮೊದಲಾದವರು, ಕನ್ಯೆಯನ್ನು ರಾಜನಿಗೆ ಧಾರೆ ಎರೆಯದೆ ಹೋದರೆ ನಮಗೇನಾಗುವುದು? ನಮ್ಮಿಂದಲೇ ಭೂಮಿ ಪಟ್ಟಣ ನಿರ್ಮಿತಗೊಂಡಿವೆ. ನಾವಿಲ್ಲದೆ ಹೋದರೆ ಸಾವಿರಾರು ಪಟ್ಟಣಗಳು ಶೂನ್ಯವಾಗುವವು. ಆದ್ದರಿಂದ ರಾಜನಿಗೆ ನಿಮ್ಮಿಂದ ಭಯವಿಲ್ಲ. ರಾಜನಿಗೆ ನಮಗೆ ಭಯವಿಲ್ಲ. ಧೈರ್ಯ ವಿಶ್ವಾಸಗಳಿಂದ ಸುಮ್ಮನೆ ಇರಿ ಎಂದು ಎಚ್ಚರಿಸಿದನು. ಆಗ ಮಾಗಧ, ಮಾಳವ, ಭರ್ಗ ಋಷಿಗೋತ್ರಜರು ಕೆಲವರು ಅಚಂಟ ನಗರಾಧೀಶರು ತೊಂದರೆಯಿಂದ ಏನೂ ಯೋಚಿಸದೆ ಮುಂದಾಗಿ ನಮ್ಮನ್ನೇಕೆ ಕರೆಯಿಸಿದಿರಿ? ರಾಜನ ಇಚ್ಛೆಯನ್ನು ಈಡೇರಿಸುವುದಕ್ಕೋ ನಿರಾಕರಿಸುವುದಕ್ಕೋ ಯಾವುದೋ ಒಂದು ನಿರ್ಣಯಕ್ಕೆ ಕೂಡಲೇ ಬರಬೇಕು. ನಮಗೆ ಜರೂರು ಕೆಲಸಗಳಿವೆ. ನಾವು ತ್ವರೆಯಿಂದ ಹಿಂದಿರುಗಬೇಕು ಎಂದು ಅವಸರಿಸಿದರು. ಆಗ ಚಿನಿ, ಸಿರಿ, ಸಿರೀಕ ಮೊದಲಾದ ವಂಶದ ಭದ್ರ, ಸುಭದ್ರ, ರುದ್ರ ಎಂಬುವವರು ಎದ್ದು ಕುಲ ಗೌರವವನ್ನು ಎತ್ತಿ ಹಿಡಿದು ಸಂತೋಷದಿಂದ ನಾವು ನಮ್ಮ ಘಂಟಸಾಲಪುರಕ್ಕೆ ಮರಳುತ್ತೇವೆ ಎಂದರು. ಅನಂತರ ನೈರಾಜಸ ಗೋತ್ರದ ಶಿವಪುರಾಧಿಪತಿ ಮಧು, ಮಾಧವ, ಗರ್ಗ ಮುಂತಾದವರು ಮದುವೆಯನ್ನು ನಿಶ್ಚಯಿಸದೆ ನಮ್ಮನ್ನೇಕೆ ಕರೆಯಿಸಿದಿರಿ? ಬಂಧುಗಳ ಅಣತಿಯಂತೆಯೇ ಕನ್ಯಾದಾನ ಮಾಡುತ್ತಾರೆಯೇ? ತಂದೆ ತಾಯಿಗಳ ಆಜ್ಞೆಯೇ ಕನ್ಯಾದಾನದಲ್ಲಿ ಪ್ರಸಕ್ತವಲ್ಲವೇ? ರಾಜನಾದ ವಿಷ್ಣುವರ್ಧನನಿಗೆ ಕನ್ಯೆಯನ್ನೀಯದಿದ್ದರೆ ನಾವೇನು ಮಾಡಬಲ್ಲೆವು ಎಂದರು. ತರುವಾಯ ಪೆದ್ದಿಶಿಷ್ಟ ಗೋತ್ರದ ಪೇರಿಶಿಷ್ಟ ವಂಶದ ಮಾತುಗಾರನಾದ ಒಬ್ಬ ವೈಶ್ಯೋತ್ತಮನು, ಅಯ್ಯೋ ದಡ್ಡರೇ, ತಂದೆ ತಾಯಿಗಳು ಬಂಧುಗಳನ್ನು ಹಿತೈಷಿಗಳನ್ನು ಕೇಳಿ ಕುಲೋಚಿತ ಧರ್ಮ ಪ್ರಕಾರವಾಗಿ ಕನ್ಯೆಯನ್ನು ಸರಿಯಾದವರನಿಗೆ ಧಾರೆ ಎರೆಯುವರು. ಇದರಲ್ಲಿ ತಪ್ಪೇನಿದೆ ಎಂದನು. ಈತನ ಮಾತುಗಳನ್ನು ಕೇಳಿದವರು ಸಿಟ್ಟಿನಿಂದ ಕೆಲವರು ರಾಜಪಕ್ಷವನ್ನೂ ಕೆಲವರು ಧರ್ಮಪಕ್ಷವನ್ನೂ ವಹಿಸಿ ವಾದಿಸಿದರು. ಇವರುಗಳ ಪರಸ್ಪರ ಭೀಕರ ಸಂಭಾಷಣೆಯನ್ನು ಕೇಳಿ ಕುಸುಮಶ್ರೇಷ್ಠಿಯು ಮೌಳಿ ಶಿಷ್ಯನೊಂದಿಗೆ ಆಲೋಚಿಸಿ ಸಿಟ್ಟನ್ನು ಮೆಟ್ಟಿ ನಿಂತ ವೈಶ್ಯಶ್ರೇಷ್ಠರನ್ನು ವಂದಿಸಿ, ಆರ್ಯರೇ, ನಾವೆಲ್ಲರೂ ಪ್ರಶಾಂತವಾಗಿ ಆಲೋಚಿಸಿ ಈ ವಿಷಯದಲ್ಲಿ ಯಾವುದು ಒಳಿತೋ ಅದನ್ನೇ ಮಾಡೋಣ. ಈಗ ನಾವೆಲ್ಲ ಮನೆಗೆ ತೆರಳೋಣ ಎನ್ನಲಾಗಿ ಎಲ್ಲರೂ ಸ್ವಸ್ಥಾನಗಳನ್ನು ಸೇರಿದರು. ತರುವಾಯ ಪೂಜ್ಯನಾದ ಕುಸುಮಶ್ರೇಷ್ಠಿ ಸಕಲ ಪಟ್ಟಣವಾಸಿಗಳಾದ ಈ ಕುಲಶ್ರೇಷ್ಠರ ಅಭಿಪ್ರಾಯಗಳನ್ನು ಬೇರೆ ಬೇರೆ ಚಾರರ ಮೂಲಕ ತಿಳಿದುಕೊಂಡು ಭಾಸ್ಕರಾಚಾರ್ಯರ ಮನೆಗೆ ಹೋಗಿ ಆಚಾರ್ಯರಿಗೆ ಸಕಲ ವೃತ್ತಾಂತವನ್ನು ತಿಳಿಸಿದರು. ಆಗ ಭಾಸ್ಕರಾಚಾರ್ಯರು 18 ಪಟ್ಟಣಗಳಿಂದ ಬಂದಿದ್ದ ಆ ವೈಶ್ಯೋತ್ತಮರನ್ನು ತಮ್ಮ ಮನೆಗೆ ಕರೆಸಿದರು. ಕುಲಶ್ರೇಷ್ಠರೆಲ್ಲ ವಿನಯ ವಿಧೇಯತೆಗಳಿಂದ ಬಂದು ಗುರುವಿಗೆ ನಮಿಸಿ ಸಂತಸದಿಂದ ಕುಳಿತರು. ಭಾಸ್ಕರಾಚಾರ್ಯರು ವಾಸವಿಯ ವಿಷಯದಲ್ಲಿ ಆ ವೈಶ್ಯರೊಂದಿಗೆ, ವಿಷ್ಣುವರ್ಧನ ರಾಜನಿಗೆ ವಾಸವಿಯನ್ನು ಕೊಡಬಹುದೇ, ಕೊಡಬಾರದಾ? ನಿಸ್ಸಂದೇಹವಾಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಎಂದು ಕೇಳಲಾಗಿ ಆ ವೈಶ್ಯರು ಏಕಗ್ರೀವರಾಗಿ ರಾಜನಿಗೆ ಕನ್ಯೆಯನ್ನು ಕೊಡುವುದು ಸಾಧ್ಯವಿಲ್ಲ ಎಂದರು. ರಾಜನಿಗೆ ಕನ್ಯೆಯನ್ನು ಕೊಡದಿದ್ದರೆ ರಾಜೇಂದ್ರನು ಕುಪಿತನಾಗುತ್ತಾನೆ, ಆಗೇನು ಮಾಡುವಿರಿ ಎಂದು ಆಚಾರ್ಯರು ಪ್ರಶ್ನಿಸಲಾಗಿ ಆ ಶ್ರೇಷ್ಠರು, ಅಂತಹ ಸಂದರ್ಭದಲ್ಲಿ ಕನ್ಯೆಯೊಂದಿಗೆ ನಾವು ಪ್ರಾಣತ್ಯಾಗ ಮಾಡುತ್ತೇವೆ, ಇದು ನಿಮ್ಮ ಪಾದದಾಣೆಯಾಗಿ ನಮ್ಮ ಶಪಥ ಎಂದರು. ಆಗ ಭಾಸ್ಕರಾಚಾರ್ಯರು, ನೀವೆಷ್ಟು ಗೋತ್ರಗಳವರು ಎಂದು ಕೇಳಲಾಗಿ ಆ ವೈಶ್ಯರು ಗಣನೆ ಮಾಡಿ 102 ಗೋತ್ರಗಳು ಎಂದು ಹೇಳಿದರು. ಆಗ ಭಾಸ್ಕರಾಚಾರ್ಯರು ಹರ್ಷಿತರಾದರು.
ತರುವಾಯ ಅವರು ಆಚಾರ್ಯ ಆಜ್ಞೆಯಂತೆ ನಗರೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ತೆರಳಿ ತಮ್ಮ ತಮ್ಮ ಸ್ಥಾನಗಳನ್ನು ಅಲಂಕರಿಸಿ ಮುಂದಿನ ಕರ್ತವ್ಯದ ಬಗ್ಗೆ ಚಿಂತನೆ ಮಾಡತೊಡಗಿದರು. ಆಗ ಸಂಧಿ ಕುಶಲ ಕುಸುಮಶ್ರೇಷ್ಠಿ ಉತ್ಸಾಹದಿಂದ ಸಮಯ ಸಮೀಪಿಸುತ್ತಿದೆ. ರಾಜನು ಮಹಾದುಷ್ಟನು. ನಾವೀಗ ಏನು ಮಾಡಬೇಕು? ವೃಥಾ ಕಾಲವ್ಯಯ ಮಾಡಬಾರದು. ಅಲ್ಲದೆ ಈ ಬಾಲವೈಶ್ಯರು ರಾಜನ ಹತ್ತಿರ ಕನ್ಯೆಯನ್ನು ನಿಮಗೆ ತಪ್ಪದೇ ಧಾರೆ ಎರೆಯುವೆವು, ಇಲ್ಲವೇ ನಮ್ಮ ಪ್ರಾಣತ್ಯಾಗ ಮಾಡುವೆವು ಎಂದು ಶಪಥ ಮಾಡಿದ್ದಾರಲ್ಲ, ಈಗ ನಮ್ಮ ಕರ್ತವ್ಯವೇನು? ದಯಮಾಡಿ ನಿರ್ಣಯಿಸಬೇಕು ಎಂದು ಪ್ರಾರ್ಥಿಸಿದನು. ಆಗ ಆ ಬಾಲವೈಶ್ಯರು ಅಲ್ಲಿಗೆ ಬಂದರು. ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯ. ಧನ್ಯವಾದಗಳು. ಜೈ ವಾಸವಿ.